ನಿಮಿಷ ಸಾದಿಕ್ ಒಂದು ನಿಮಿಷ ನಂದೊಂದು ಪಾಯಿಂಟ್ ಇದೆ, ನಿಮ್ಮ ಕೇಳ್ಬಿಟ್ಟು ನಿಮ್ಗೆ ಮುತ್ಕರ್ಸ್ ಬಂದ್ಬಿಡ್ತೀನಿ. ಈಗ ಇಲ್ಲಿರೋ ಪ್ರಶ್ನೆ, ಇವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದು ಮಾನವೀಯ ದೃಷ್ಟಿ. ನೀವೆಲ್ಲೂ ಕೂಡ ಇಲ್ಲ ಇವರಿಗೆ ಕೊಟ್ಟಿದ್ದು ಹಕ್ಕುಪತ್ರ ಕೊಟ್ಟಿದ್ದು ನಮ್ಮ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಪ್ಪ, ಇದು ಗೋಮಾಳನೇ, ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗನೇ, ಇದು ಅಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ನೆಕ್ಸ್ಟ್ ವಸ್ತಿ ನೋಡೋಣ ಅಂತ ನಿಮ್ಮ ವಾದ ಇದೆಯಾ? ಸರ್ ನೋಡಿ, ಇವ್ರು ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ವೆರಿಫೈ ಮಾಡಿಸ್ತೀವಿ. ದಯವಿಟ್ಟು ನೀವು ಮಾತಾಡ್ಬಿಡಿ ಸಾದಿಕ್. ವೆರಿಫೈ ಮಾಡಿಸ್ತೀವಿ. ಏನೋ ಹೇಳ್ತೀರಾ ನಿಮ್ಮ ಮಾಧ್ಯಮದ ವಾದ ಇದೆ, ನಾವು ವೆರಿಫೈ ಮಾಡಿಸ್ತೀವಿ, ಅದು ನೈಜತೆ ಪರಿಶೀಲಿಸ್ತೀವಿ. ಯಾಕಂದ್ರೆ ಇವಾಗ ಎಲ್ಲಾ ಡಾಕ್ಯುಮೆಂಟ್ ಸರ್ಕಾರದಲ್ಲಿ ಸ್ಕ್ಯಾನ್ ಆಗಿ ಡಿಜಿಟಲೈಸ್ ಆಗ್ತಿದೆ, ಯಾರು ತಿದ್ದಕ್ಕಾಗಲ್ಲ. ಆಗ್ತಾ ಇದೆ, ಅದು ಕೃಷ್ಣ ಬೈರೇಗೌಡ್ರೆ ಮಾಡಿರೋದು. ಯಾಕಂದ್ರೆ ಇಂಥ ಮಾಫಿಯಾಗಳು ಬೆನ್ನತ್ತಿದ್ದಾರೆ, ಅವ್ರ ಹಿಂದೆ ಇಂಥ ಮಾಫಿಯಾಗಳು ಅವ್ರ ಹಿಂದೆ ಬೆನ್ನತ್ತಿದ್ದಾರೆ. ಅವ್ರು ಏನಾರು ಮಾಡಿ ಹೊಡಿಬೇಕು ಅವ್ರನ್ನ ಅಂತ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಈ ಹಕ್ಕುಪತ್ರ ನೈಜತೆ ಪರಿಶೀಲಿಸ್ತಾರೆ, ಇದ್ರೆ ಸರ್ಕಾರ ಕೊಡ್ತಾರೆ. ಸೆಕೆಂಡ್, ಸಾದಿಕ್ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಈ ಜಾಗದಲ್ಲಿ ಮನೆ ಕಟ್ಕೊಂಡಿದಾರಲ್ಲ, ಎಲ್ಲಾ ಜನಾಂಗದವರು ಇದಾರೆ, ಏನಾರ ಕುಸಿದು ಬಿದ್ರೆ ಸಾದಿಕ್ ಅವ್ರ ಇವಾಗ ಒಂದ್ ನಿಮಿಷ ಕೇಳ್ರಿ, ಇವಾಗ ಕೇಳ್ರಿ. ಆ ಜಾಗದಲ್ಲಿ ನಾನು ಫೋಟೋ ನನ್ನ ಹತ್ರನೂ ಇದೆ. ಆ ಜಾಗದ ಮೇಲೆ, ಮಣ್ಣಿನ ಮೇಲೆ, ಕಸದ ಮೇಲೆ ಮನೆ ಕಟ್ಕೊಂಡವ್ರೆ. ಹೆಚ್ಚು ಕಮ್ಮಿ ಆಗಿ ಆ ಹಾಲೋ ಬಿಕ್ಸ್ಗಳು ಕುಸಿದು ಬಿದ್ರೆ ಆನೆಕಲ್ಲಲ್ಲಾದ ಪರಿಸ್ಥಿತಿ, ಬೆಂಕಿ ಹತ್ಕೊಂಡ್ರೆ ಪರಿಸ್ಥಿತಿ ನೀವು ಬರ್ತೀರೇನ್ರಿ? ಅಲ್ಲ, 20 ವರ್ಷ ಆದ್ಮೇಲೆ ಕೇಳ್ರಿ, 400 ಮನೆ ಆಗಿದೆ. ನೋಡಿ, ಅದು ಬಿಡಿ, 148 ಮನೆಗಳಿಗೆ ಹಕ್ಕುಪತ್ರ ಇದೆಲ್ಲ. ಸರ್ಕಾರ ನಿಮ್ಮ ಗೌರ್ಮೆಂಟ್ ನಮ್ಮ ಸಿಎಂಗೆ ಕೊಟ್ಟಿದ್ದೀವಿ ನಾವು. ಸರ್ಕಾರ ನೈಜತೆ ಪರಿಶೀಲಿಸುತ್ತೆ, ನೈಜತೆ ಸರಿಗಿದ್ರೆ ಮುಂದೆ ಕ್ರಮ ಕೈಗೊಳ್ತೀವಿ. ಮನೆಯಲ್ಲ ಹೊಡೆದಾಗ್ಬಿಟ್ಟು ಮಾಡ್ತೀರಾ ನೀವು? ಬದುಕಿಸಿ ಅವ್ರನ್ನ ಸಾಯಿಸ್ಬೇಕು ಅಂತ ನೀವು ಮುಂದೆ ಕೊಟ್ಟಿದ್ದೀರಾ. ಈಗ ನಾನು ಉತ್ಕರ್ಷ್ ಕೇಳಿಬಿಡ್ತೀನಿ. ಉತ್ಕರ್ಷ್, ಈಗ ಇಂಥ ವಿಚಾರಗಳು ನಮ್ಮ ರಾಜ್ಯದಲ್ಲಿ ಆಗೇ ಇಲ್ಲ ಅಂತ ನಾನು ಹೇಳಲ್ಲ. ಅಕ್ರಮ ಆಗಿದ್ರು ಇದೇ ಮಾತೆ, ಅಕ್ರಮ ಆಗದೇ ಇದ್ರು ಇದೇ ಮಾತೆ. ಬಟ್ ನೋಡಿ ಏನಾಗ್ಬಿಡುತ್ತೆ, ಒಂದು ಜಾಗ ಅಂತ ಕೊಟ್ಟಾಗ ಇ.ಸಿ.ಯಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತದೆ. ಇ.ಸಿ.ಲಿ ಆ ಜಾಗ ಯಾರಿಂದ ಯಾವಾಗ ಬಂತು, ಮಂಜೂರಾಗಿದ್ದರೆ ಮಂಜೂರು, ಕೊಂಡ್ಕೊಂಡಿದ್ರು, ಸಾಲ ತೊಗೊಂಡಿದ್ರೆ ಸಾಲ ತೊಗೊಂಡಿದ್ದಾರೆ ಅಂತ ಇ.ಸಿ.ಲಿ ಬರಲೇಬೇಕದು. ಯಾವತ್ತು ಬಂತಿದ್ದು ಅದು ಬರಲೇಬೇಕು. ಪತ್ರನ ಯಾವುದೋ ವ್ಯಕ್ತಿ ಹಿಂಗೆ ಬರೆದು ನಿಮ್ಮ ಕೈ ಕೊಟ್ಟುಬಿಟ್ಟು ಜಾಗದ ಓನರ್ ಅಂತ ಹೇಳಿಬಿಟ್ರೆ ಅದಾಗಲ್ಲ. ನಾಳೆ ದಿನ ಸರ್ಕಾರದ ಕಡೆಯಲ್ಲಿ ನೀವು ತೋರಿಸಲೇಬೇಕು. ಅದು ನಂದಾದ್ರೂ ಜವಾಬ್ದಾರಿ, ನಿಮ್ಮದಾದ್ರೂ ಜವಾಬ್ದಾರಿ ಬರುತ್ತೆ. ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮ್ಸ್ ಇದ್ದಾರೆ, ಸಾಬ್ರು ಇದ್ದಾರೆ ಅಲ್ಲಿ ಅನ್ನೋ ಕಾರಣಕ್ಕೆ ಕೇರಳಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಆಯಿತು. ಸರ್ ನೋಡಿ, 2 ನಿಮಿಷ ಇಂಟರಪ್ಷನ್ ಬೇಡ ದಯವಿಟ್ಟು. ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಅದೇ ಬೆಂಗಳೂರು ಉತ್ತರದ ವಿಧಾನಸಭಾ ಕ್ಷೇತ್ರ ಬರ್ತಕ್ಕಂಥವನು, ನಾನು ಆ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವನು. ಈಗ ಅದು BBMP ಅಲಾಟೆಡ್ ಲೇಔಟ್ ಸರ್. BBMP ಅಲ್ಲಿ ಅಲಾಟ್ ಆಗಿದೆ ಅಂತಂದ್ರೆ ನೀವು ಯಾರಿಗೂ ಕೂಡ ವಾಟರ್ ಕನೆಕ್ಷನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ರೆ ಕೇಳಿಸ್ಕೊಳ್ಳಿ, ಇಟ್ ಇಸ್ ದ ಫೇಲ್ಯೂರ್ ಆಫ್ ದ BBMP ಆಫೀಸರ್ಸ್. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಪಾಣಿಯಲ್ಲಿ ಇಲ್ಲೇ ತೋರಿಸ್ತಿದೆ ಅಲ್ಲ ಸರ್, ಸ್ಮಶಾನದ ಜಾಗ, ಗೋಮಾಳ ಜಾಗ ಅಂತ ತೋರಿಸಿದಾಗ ಕಾನೂನಿನ ಅಡಿಯಲ್ಲಿ ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಾನು ಕೇಳ್ತೀನಿ ಉತ್ಕರ್ಷ್, ಅಲ್ಲಿ ಫಕೀರ್ ಲೇಔಟ್ ಅಂತ ಹೇಳಿ ಪಾಣಿಲಿ ಇದ್ದಿದ್ರೆ ಒಪ್ಕೊಂಡ್ಬಿಡ್ತಿದ್ದೆ ನಾನು. ಹೌದಾ, ಪಾಣಿಲೇ ಬಂದಿದೆಯಲ್ರಿ, ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಪಾಣಿನೇ ಇಲ್ಲ ಯಾರ ಹತ್ರನೂ. ಪತ್ರ ನೋಡಿ, ಅನೇಕ ಕಡೆ ಆಗಿರೋದು ವ್ಯತ್ಯಾಸಗಳೇನು ಗೊತ್ತಾ? ಒಬ್ಬ ರಾಜಕೀಯ ಮುಖಂಡ ಇರ್ತಾನೆ, ಒಂದಷ್ಟು ಪತ್ರ ಕ್ರಿಯೇಟ್ ಮಾಡ್ಬಿಡ್ತಾನೆ, ಅವನು ಕ್ರಿಯೇಟ್ ಮಾಡಿ ಕೊಡ್ತಾನೆ. ಸರಿ, ಈ ಪತ್ರನ ಸಾದಿಕ್ ಜಿ ಪ್ರಕಾರ ಅದು ಒರಿಜಿನಲ್ಲು, ತಹಶೀಲ್ದಾರ್ ಕೊಟ್ಟಿರೋದು ಅಂತಾನೆ ಇಟ್ಕೊಳ್ಳೋಣ ನಾವು. ಸಾಚಾತನ ಪರಿಶೀಲಿಸ್ತೀವಿ ಅಂತ ಕಶ್ಯಪ್ ಅವರ ಒಂದು ವಾದ ಇದೆ. ಮಧ್ಯದಲ್ಲಿ BJP ಅವ್ರ ವಾದ ಏನಿಲ್ಲಿ? ವೇಣುಗೋಪಾಲ್ ಮಾತು ಕೇಳ್ತಾ ಇದ್ದಾರೆ, ಪಿಣರಾಯಿ ವಿಜಯನ್ ಮಾತು ಕೇಳಿ ಪರಿಹಾರ ಕೊಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ಅದ್ ನಾಚಿಕೆಗೇಡೋದು. ನಾನು ಬರ್ತೀನಿ ಅಲ್ಲಿಗೆ. ಈಗ ಸಂವಿಧಾನದ ಅಡಿಯಲ್ಲಿ ಯಾರಿಗೂ ಕೂಡ ಆ ರೀತಿ ಪಾಣಿ ಕೊಡ್ಲಿಕ್ಕೆ ಅಸಾಧ್ಯ. ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿದ್ದಾರೆ, ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ, ಅನಧಿಕೃತವಾದಂತಹ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ. ಅಂದ್ರೆ ಅವ್ರು ಯಾರು ಕೂಡ ಇಲ್ಲಿನ ರೆಸಿಡೆಂಟ್ಸ್ ಅಲ್ಲ. ಈಗ ನನಗಿರ್ತಕ್ಕಂಥ ಅಲ್ಲಿ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಸುಮಾರು ಜನರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅವ್ರು ಯಾರಿಗೂ ಕೂಡ
ಎಷ್ಟೋ ಜನಕ್ಕೆ ಇಲ್ಲಿನ ಭಾಷೆನೇ ಗೊತ್ತಿಲ್ಲ. Okay. ಮತ್ತೆ ಬಹಳ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಅವರು ಬಹಳ ಚೆನ್ನಾಗಿ ತೊಟ್ಟಲ್ ತೂಗೋದು ಅವ್ರೆ, ಮಗುನ್ ಚೂಟೋದು ಅವ್ರೆ. ಸತತವಾಗಿ 10 ರಿಂದ 12 ಪತ್ರಗಳನ್ನ ತಹಸೀಲ್ದಾರ್ಗೆ, ಬಿಬಿಎಂಪಿ ಆಯುಕ್ತರಿಗೆ, ಅಲ್ಲಿನ ಸಚಿವರಿಗೆ ಮತ್ತು ಅಲ್ಲಿನ MLA ಅವರು ಸಚಿವರಾಗಿದ್ರು ಪತ್ರ ಬರೆದ್ರು ಕೂಡ ಸಾರ್ವಜನಿಕರು ಹೋದ ವರ್ಷ ನಮ್ಮದೇ ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡಿದ್ವಿ, ಹಿಂದೂ ರುದ್ರಭೂಮಿ ಅದು ನೀವು ಅವಕಾಶ ಮಾಡ್ಕೊಡ್ಬಾರ್ದಂತ. ಈಗ ಇಷ್ಟೆಲ್ಲ ಮನೆಗಳನ್ನ ಕಟ್ಕೊಂಡ್ಲಿಕ್ಕೆ ಸಾಧಿಕವಾದ ಏನ್ ಗೊತ್ತಾ ಉತ್ಕರ್ಷ್ ರೀ ಸ್ವಾಮಿ, ನೀವು ಹೇಳ್ತಿರೋ ಜಾಗ ಇಲ್ಲಿಂದ ದೂರದಲ್ಲಿದೆ. ಅಲ್ಲಿ ಎಷ್ಟೊಂದು ಜನ ಶ್ರೀಮಂತರು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದಾರೆ. ನಿಮಗೆ ಸಿಗೋದು ಮಾತ್ರ ಇಂಥ ಸ್ಲಮ್ಗಳೇ, ಆ ಬಡವ್ರ ಮನೆಗಳು. ಅವ್ರನ್ನ ಮಾತ್ರ ನೀವು ಯಾಕೆ ಹೊಡೆದು ಹಾಕಲ್ಲ? ಅಲ್ಲಿ ವೆರಿ ಕ್ಲಿಯರ್ ಸರ್, ಇಲ್ಲಿ ನೀವು ಅದನ್ನೇ ಹೇಳಿದ್ದು. ಸರ್ಕಾರಿ ಡಾಕ್ಯುಮೆಂಟ್ಸ್ ತೆಗಿರಿ, ಸರ್ಕಾರಿ ಡಾಕ್ಯುಮೆಂಟ್ಸ್ ಇಂತ 148 ಜನ ತೋರಿಸ್ಬಿಡಿ. ಎಸ್, ಅದನ್ನ ತೋರಿಸ್ಲಿ. ಫಕೀರ್ ಲೇಔಟ್ ಅನ್ನೋದೇ ಇಲ್ಲ, ಇವ್ರು ಹಿಡ್ಕೊಂಡಿರೋ ಹೆಸರು ಫಕೀರ್ ಹಿಸ್ಟ್ರಿ ಸರ್. ಒಂದ್ ನಿಮಿಷ ಕೇಳಿ, ಅಲ್ಲಿ ಲೋಕಲ್ ಹೆಡ್ಸಿಗೆ ನಾನು ಮಾತಾಡ್ತಿದ್ದೆ. ಈ ಫಕೀರ್ ಯಾರು ಅಂತಂದ್ರೆ ಇವ್ರು ಹೇಳದಂಗೆ ಯಾರೋ ಅಲ್ಲಿ ಭಿಕ್ಷೆ ಬಡಕ್ಕೋ ಏನೋ ಇದು ಮನೆ ಬಂದಿರುವಂತದ್ದು. ಗೌರ್ಮೆಂಟ್ ಡಾಕ್ಯುಮೆಂಟಲ್ ಕೇಳದೇ ಇಲ್ಲ, ಕೇಳಿಸ್ಕೊಳ್ಳಿ ಸರ್. ಗೌರ್ಮೆಂಟ್ ಡಾಕ್ಯುಮೆಂಟಲ್ ಇಟ್ ಇಸ್ ನಾಟ್ ಡಾಕ್ಯುಮೆಂಟೆಡ್ ಆಸ್ ಫಕೀರ್ ಲೇಔಟ್ ಇಲ್ಲ ಅಲ್ಲಿ. ಸರ್ಕಾರಿ ಗೋಮಾಳ, ಸ್ಮಶಾನ, ಹೌದು, ರುದ್ರಭೂಮಿ. ಈಗ ಇದನ್ನ ನೀವು ಒತ್ತುವರಿ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿನ MLA ಇಷ್ಟ ದಿವಸ ಏನ್ ಮಾಡ್ತಾ ಇದ್ರು? ಈಗ ಸರಿ ಅನಧಿಕೃತವಾಗಿ ಹೊಡೆದಿದ್ದಾರೆ, ವಿ ವೆಲ್ಕಮ್ ಇಟ್. ಇಷ್ಟ ದಿವಸ ಏನ್ರಿ ಮಾಡ್ತಿದ್ರಿ? ಮತ್ತೆ ಅಲ್ಲಿ ರಿಯಲ್ ಎಸ್ಟೇಟ್ ಒತ್ತಿಗೆ ಕೊಟ್ಟಿದ್ರ, ಗುತ್ತಿಗೆ ಕೊಟ್ಟಿದ್ರ ಜಾಗವನ್ನ?